ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಿಕಾಸ್ ಯಾಕೆ ಅಂದ್ರಪ್ಪ, ಡೈಲಿ ನಾವು ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ನಿಮ್ಗೆ ಯಾವ್ದಾದ್ರು ಗಾಡಿ ಇಷ್ಟ ಆಗಿತ್ತು ಅಂತಂದ್ರೆ ಡೈರೆಕ್ಟ್ ನಮಗೆ ಮೆಸೇಜ್ ಮಾಡಿ. ಫಸ್ಟ್ ನೀವು ಕಸ್ಟಮರ್ದು ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಬೈ ಮಾಡ್ಕೋಬಹುದು. ಸೊ ಹಂಗಾಗಿ ಬೇಗ ಇದು ಮಾಡಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ನೋಟಿಫಿಕೇಶನ್ ಆಲ್ಮೋಸ್ಟ್ ಬರುತ್ತೆ. ಬಿಕಾಸ್ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲೂ ಚಲನ್ ಇದೆ. ಸೊ ಹಂಗಾಗಿ ಒಂದ್ ಸ್ವಲ್ಪ ಬೇಗನೆ ಗಾಡಿ ಸೇಲ್ ಹೋಗುತ್ತೆ. ಸೊ ಹಂಗಾಗಿ ನೋಡ್ಕೊಂಡು ಮಾಡ್ಕೋಬಹುದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತೆ ನಮ್ಮ ಹತ್ರ ಗಾಡಿ ತಗೊಳ್ಳೋದ್ರಿಂದ ಯಾವುದೇ ರೀತಿ ಕಮಿಷನ್ ಆಗಲಿ ಇನ್ನೊಂದಾಗ್ಲಿ ಏನೂ ಇಲ್ಲ. ಓನರ್ ನಂಬರ್ ಕೊಡ್ತೀವಿ, ಹೋಗಿ ನೀವು ಡೈರೆಕ್ಟ್ ಮಾತಾಡ್ಕೊಂಡು ಗಾಡಿನ ಬೈ ಮಾಡ್ಕೋಬಹುದು. ಮತ್ತೆ ನೀವು ಯಾವ್ದಾದ್ರು ಗಾಡಿ ಕೊಡೋಂಗಿದ್ರೆ ದಯವಿಟ್ಟು ನಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಮೇಲ್ ಐಡಿ ಕೊಟ್ಟಿದ್ದೀವಿ. ಅದಕ್ಕೆ ದಯವಿಟ್ಟು ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋ ಕಳಿಸ್ಕೊಡಿ. ನಾವು ಫ್ರೀಯಾಗಿ ಅಪ್ಲೋಡ್ ಮಾಡ್ಕೊಡ್ತೀವಿ. ಯಾವುದೇ ರೀತಿ ಚಾರ್ಜಸ್ ಆಗಲಿ ಇನ್ನೊಂದಾಗಲಿ ಏನು ಮಾಡಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ನೀವು ಗಾಡಿ ಸೆಕೆಂಡ್ಸ್ ಅಲ್ಲಿ ತಗೊಳ್ಳುವಾಗ ಆಲ್ಮೋಸ್ಟ್ ನೋಡಿ ಮಾಡಿದ್ದೆ ಗಾಡಿ ತಗೊಳ್ಳಿ. ಯಾಕೆ ಅಂತಂದ್ರೆ ಒಂದ್ಸಲಿ ಯಾಮಾರ್ಬಿಟ್ರೆ ನೀವು 2 ಲಕ್ಷ 3 ಲಕ್ಷ 5 ಲಕ್ಷ ಹಾಕಿ ಕಷ್ಟಪಟ್ಟು ಗಾಡಿ ತಗೊಂಡಿರ್ತೀರಾ. ಮತ್ತೆ ಖರ್ಚುನು ಅಷ್ಟೇ ಬಂದ್ಬಿಡುತ್ತೆ. 1 ಲಕ್ಷ 2 ಲಕ್ಷ ಗಂಟ್ಲು ಖರ್ಚು ಬಂದ್ಬಿಡುತ್ತೆ ಸರಿ ಗಾಡಿ ನೋಡ್ಕೊಳ್ಳಿಲ್ಲ ಅಂದ್ರೆ. ಸೊ ಹಂಗಾಗಿ ದಯವಿಟ್ಟು ನೋಡಿ ಮಾಡಿ ಗಾಡಿ ತಗೊಳ್ಳಿ. ಆಕ್ಸಿಡೆಂಟ್ ಆಗಿದ್ರೆ ಆಲ್ಮೋಸ್ಟ್ ತಗೊಳ್ದೇ ಇರೋಕೆ ಟ್ರೈ ಮಾಡಿ ಗಾಡಿನ. ಯಾಕೆಂದ್ರೆ ಅದನ್ನು ಮುಂದೆ ಜಾಸ್ತಿ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇರುತ್ತೆ. ಗಾಡಿ ಬಾಡಿ ಎಲ್ಲ ಅಪ್ಸೆಟ್ ಆಗಿರೋದ್ರಿಂದ ನೀವೇನೋ ಫಾಸ್ಟ್ ಹೋಗುವಾಗ ಮತ್ತೆ ಏನಾದ್ರು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಕಂಟ್ರೋಲ್ ಸಿಗಲ್ಲ ಗಾಡಿಗಳು ನಿಮ್ದು. ಸೊ ಹಂಗಾಗಿ ಆಕ್ಸಿಡೆಂಟ್ ಆಗಿರೋ ಗಾಡಿಗಳನ್ನ ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿ. ನೆಕ್ಸ್ಟ್ ಬಂದು ನೀವೇನಾರು ಇವತ್ತು ಗಾಡಿ ತಗೊಳ್ತಾ ಇದೀವಿ, ಅಡ್ವಾನ್ಸ್ ಕೊಡ್ತಾ ಇದೀರಾ ಅಂತಂದ್ರೆ ದಯವಿಟ್ಟು ಆಲ್ಮೋಸ್ಟ್ ಗಾಡಿನ ಇವತ್ತಿನೇ ಡೆಲಿವರಿ ತಗೊಳ್ಳೋ ತರ ಪ್ಲಾನ್ ಮಾಡ್ಕೊಳ್ಳಿ. ನೀವು ಒಂದಿನ 2 ದಿನ ಬಿಟ್ಟು ತಗೊಳ್ತೀನಿ ಅಂತ ಹೇಳಕ್ ಹೋಗ್ಬಿಡಿ ಅಡ್ವಾನ್ಸ್ ಕೊಟ್ಬಿಟ್ಟು. ಯಾಕೆಂದ್ರೆ ಬರೋಷ್ಟರಲ್ಲಿ ಸ್ಪೇರ್ಗಳೆಲ್ಲ ಚೇಂಜ್ ಮಾಡಿರ್ತಾರೆ, ಹೇಳಕ್ಕಾಗಲ್ಲ. ಸೊ ಹಂಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಸೆಕೆಂಡ್ಸ್ ಅಲ್ಲಿ ಗಾಡಿನ ಬೈ ಮಾಡಿ ಅಂತ ಹೇಳ್ತಾ ಇದೀನಿ. ಮತ್ತೆ ಗಾಡಿ ವಿಷಯಕ್ಕೆ ಅಂತ ಬಂದ್ರೆ, ಇದು ಬಂದು ಶವರ್ಲೆಟ್ ಕ್ರೂಸ್. ಇದು ಬಂದು LTZ ಏನೋ ಬರುತ್ತೆ. ಆಲ್ಮೋಸ್ಟ್ ಟಾಪ್ ಎಂಡ್ ಬರುವಂತ ಗಾಡಿ ಇದು. ಅಂದ್ರೆ ಸನ್ರೂಫ್ ಗಿನ್ರೂಫ್ ಎಲ್ಲ ಆಪ್ಷನ್ ನಿಮ್ಗೆ ಸಿಗುತ್ತೆ. ಇದು ಬಂದು ಮಾಡಲು ಬಂದು 2017 ಮಾಡಲು ಬಂದು ಸೆಕೆಂಡ್ ಓನರ್ ಆಗಿದೆ. 54,000 ಜೆನ್ಯೂನ್ ಓಡಿದೆ ಅಂತ ಅವ್ರು ಹೇಳ್ತಾ ಇರುವಂತದ್ದು. ಸೊ ನೀವು ಒಂದ್ಸಲಿ ಸರ್ವಿಸ್ ಹಿಸ್ಟ್ರಿ ಏನೋ ಸಿಕ್ಕುತ್ತೆ ಅಂದ್ರೆ ಚೆಕ್ ಮಾಡಿ ತಗೊಳ್ಳಿ. ಮತ್ತೆ ಮ್ಯಾಗ್ವಿಲ್ ಆಗಿರ್ಬೋದು, ಅದು ಕಂಪ್ನಿಯಿಂದ ಏನ್ ಬಂದಿದೆ ಅದೇನೇ ಇದೆ. ಅದು ಬಿಟ್ರೆ ಇನ್ಸೂರೆನ್ಸ್ ಇಲ್ಲ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಅರೌಂಡ್ ಇದೊಂದು 2 ಲೀಟರ್ ಇಂಜಿನ್ ಆಗಿರೋದ್ರಿಂದ ಒಂದು 10 ರಿಂದ 15,000 ಗಂಟೆ ಬರುತ್ತೆ. ಥರ್ಡ್ ಪಾರ್ಟಿನೇ ಬರುತ್ತೆ 15,000. ಪವರ್ಫುಲ್ ಇಂಜಿನ್ ಇದು ಸ್ವಲ್ಪ. ಅಂದ್ರೆ ಕಂಪ್ನಿ ಒಂದು ಕ್ಲೋಸ್ ಆಗ್ಬಿಟ್ಟಿದೆ ಇದು. ಅಂದ್ರೆ ಫ್ಯೂಚರ್ ಮಾತ್ರ ತುಂಬಾನೇ ಇದೆ. ನೀವು ಒಂದು 15-20 ಲಕ್ಷದಲ್ಲಿ ಏನ್ ಕಾರಲ್ಲಿ ಫ್ಯೂಚರ್ ನೋಡ್ತೀರಾ, ಫ್ಯೂಚರ್ಸ್ ಎಲ್ಲ ಇದ್ರಲ್ಲಿ ಸಿಗುತ್ತೆ. ಸೊ ಮೈಲೇಜ್ ನೋಡ್ತೀನಿ ಅಂತಂದ್ರೆ ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ಇದನ್ನು ಒಂದು 16 to 17 ಮೈಲೇಜ್ ಬರುತ್ತೆ. ಆಲ್ಮೋಸ್ಟ್ 200 ಗಂಟ್ಲೂ ಕ್ರೂಸ್ ಮಾಡಬಹುದು. ನೀವು ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು ಎಲ್ಲಾನು ಇದೆ. ಸನ್ರೂಫ್, ಸೆಂಟ್ರಲ್ ಲಾಕಿಂಗ್ ಆಗಿರ್ಬೋದು, ಬಕೆಟ್ ಸೀಟ್ಸ್ ಗಳು ಸಿಗುತ್ತೆ ನಿಮಗೆ ಮೇನ್ ಹೇಳ್ಬೇಕು ಅಂತಂದ್ರೆ. ಮತ್ತೆ ಇದರಲ್ಲಿ ಕಂಪ್ನಿದು ಸ್ಟ್ಯಾಂಡರ್ಡ್ ಸೀಟ್ ಕವರ್ನೇ ಇರುವಂತದ್ದು. ಮತ್ತೆ ಬಕೆಟ್ ಸೀಟ್ ಇದೆ, ಒಂಥರ ಫುಲ್ ಗ್ರಿಪ್ ಆಗಿ ಇರುವಂತದ್ದೇ. ಇನ್ನು ಮಾಡಲ್ ಬಂದು 2017. ಬ್ಯಾಟ್ರಿ ಬಂದು ಹಳೇದೇನೆ. ಈಗ ಮಾಮೂಲಿ ಏನ್ ರನ್ನಿಂಗ್ ಆಗ್ತಿದೆ ಅದೇನೇ ರನ್ನಿಂಗ್ ಆಗ್ತಿದೆ. ಬಟ್ ಆಕ್ಸಿಡೆಂಟ್ ಫ್ರೀ ಅಂತ ಹೇಳ್ತಿದ್ದಾರೆ. ಬಟ್ ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇದ್ರಲ್ಲಿ ಯಾವುದೇ ರೀತಿ ರಿವರ್ಸ್ ಕ್ಯಾಮ್ರಾ ಆಗ್ಲಿ ಇನ್ನೊಂದಿಲ್ಲ. ಕಂಪ್ನಿಯಿಂದ ಏನ್ ಸಿಸ್ಟಮ್ ಕೊಟ್ಟಿದ್ದಾರೆ ಆ ಸಿಸ್ಟಮ್ ಇದೆ. ಬಟ್ ಚೆನ್ನಾಗಿದೆ ಕಂಪ್ನಿದು ಇದ್ರದ್ದು ಸಿಸ್ಟಮ್. ನಾನು ಚೆಕ್ ಮಾಡಿ ಓಡಿಸಿದೀನಿ ಗಾಡಿ, ಇದು ಚೆನ್ನಾಗಿದೆ ಗಾಡಿನು. ಮತ್ತೆ ಇದು ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್ ಸೀಟ್ ಮಾತ್ರ ಡ್ರೈವರ್ ಸೈಡ್ ಮಾತ್ರ ಬರುತ್ತೆ, ಪ್ಯಾಸೆಂಜರ್ ಸೈಡ್ ಬರಲ್ಲ. ಡ್ರೈವರ್ ಸೈಡ್ ಮಾತ್ರ ಬರುತ್ತೆ ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್. ಇನ್ನು ಅದು ಬಿಟ್ರೆ ಇನ್ನು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ನು ಅಲಾಯ್ ಎಲ್ಲ ಮಾಮೂಲಿ ಕಂಪ್ನಿ ಫಿಟೆಡ್. ಟೈರ್ ಪರ್ಸೆಂಟೇಜ್ ಬಂದ್ಬಿಟ್ಟು 80% ಇದೆ ಅಂತ ಹೇಳ್ತಾ ಇದಾರೆ. 4 ಸ್ಪೇರ್ ವೀಲ್ ಯೂಸ್ ಆಗಿದೆಯಂತೆ. ಮತ್ತೆ ಫ್ರಂಟ್ ಫಾಗ್ ಲೈಟ್ ಇದೆ. ಎಕ್ಸ್ಟ್ರಾ ಒಂದ್ 2-3 ಲೈಟ್ ಹಾಕ್ಸಿದ್ದಾರೆ ಅವ್ರುನು. ಮತ್ತೆ ಆಲೋಜನ್ ಬಲ್ಪ್ ಇರುವಂತದ್ದು ಇದು ಫ್ರಂಟ್. ಸೊ ನಿಮ್ಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಗಾಡಿದಿ ಆಕ್ಸಿಡೆಂಟ್ ಆಗಿರೋದು ಏನಾದ್ರು ಚೆಕ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಫ್ರಂಟ್ ಬಾನೆಟ್ ಎಲ್ಲ ಓಪನ್ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಫುಲ್ ಆಕ್ಸಿಲೇಟರ್ ಕೊಟ್ಕೊಂಡು ಫ್ರಂಟ್ ಆಯಿಲ್ ಗೇಜ್ ಬರುತ್ತೆ. ಆ ಆಯಿಲ್ ಗೇಜ್ ಸ್ವಲ್ಪ ಓಪನ್ ಮಾಡಿ ಸ್ಮೋಕ್ ಏನಾದ್ರು ಬರ್ತಿದೆ ನೋಡಿ. ಮತ್ತೆ ಆಯಿಲ್ ಫಿಲ್ ಮಾಡುವಂತ ಜಾಗ ಕ್ಯಾಪ್ ಓಪನ್ ಮಾಡಿ ಆಯಿಲ್ ಏನಾದ್ರು ಸ್ಪ್ರೆಡ್ ಆಗ್ತಿದೆ ಅಂತ ನೋಡಿ. 1 ಡ್ರಾಪ್ 2 ಡ್ರಾಪ್ ಬಂದ್ರೆ ಓಕೆ, ಏನಿಲ್ಲ. ಜಾಸ್ತಿ ಸ್ಪ್ರೆಡ್ ಆಗ್ತಿದೆ ಅಂತ ಅದೊಂದು ಸ್ವಲ್ಪ ನೋಡಿ. ಯಾಕಂದ್ರೆ ಇದು ಸ್ಪೇರ್ ಗಳು ಸಿಗಲ್ಲ, ಈ ಕಂಪ್ನಿ ಮುಚ್ಚೋಗಿದೆ. ಹಂಗಾಗಿ ಹೆವಿ ಕಾಸ್ಟ್ಲಿ ಇರುತ್ತೆ. ನಿಮ್ಗೆ ಅರೌಂಡ್ ಒಂದು ಇಂಜಿನ್ ಬಿಸ್ತೀನಿ ಅಂದ್ರೆ ಒಂದು 50,000 ಕೈಲಿ ಇಟ್ಕೊಂಡು ಹೋಗಿರ್ಬೇಕು. ಸೊ ಹಂಗಾಗಿ ಅಂದ್ರೆ ಏನು ಪ್ರಾಬ್ಲಮ್, ಗೇರ್ ಬಾಕ್ಸ್ ಅಂತಂದ್ರೂ 40,000-50,000 ಬೇಕೇ ಬೇಕು. ಹಂಗಾಗಿ ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಂಡು ಮಾಡಿ. ಗಾಡಿ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಹಂಗೇನೆ ಇರುತ್ತೆ.
ಮತ್ತೆ ಗಾಡಿ ಓಡಿಸೋಕೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇಂಜಿನ್ ಅಷ್ಟೆಲ್ಲ ಚೆಕ್ ಮಾಡಿದ್ಮೇಲೆ ರೇಡಿಯೇಟರ್ ಆಗಿರ್ಬೋದು ಅದನ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಬಂಪರ್ ಹೋಲ್ಡ್ರು ಅದು ಸರಿಯಾಗಿ ಬಂಪರ್ ಅಲ್ಲೇ ಹೋಲ್ಡ್ರಲ್ಲೇ ಗುಣಿಸಿದ್ರೆ ಇಲ್ಲ ಸ್ಕ್ರೂ ಹಾಕಿದಾರ ಅನ್ನೋದೊಂದು ಸ್ವಲ್ಪ ನೋಡ್ಕೊಳ್ಳಿ. ಫ್ರಂಟ್ ಟಿಂಕರಿಂಗ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಎಲ್ಲ ಗಾಡಿಗಳ್ನು. ಬಟ್ ಇದರಲ್ಲೂ ಇರುತ್ತೆ, ಒಂದ್ ಸ್ವಲ್ಪ ಜಾಸ್ತಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಆಕ್ಸಿಡೆಂಟ್ ಆಗಿದೆ ಅನ್ನೋದೊಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಇದೆಲ್ಲ ಕ್ರೇಜ್ ಇರೋ ಗಾಡಿ ಮೇಲೆ ಕ್ರೇಜ್ ಇರೋರು ಮಾತ್ರ ತಗೊಳ್ಳುವಂತ ಗಾಡಿ. ಹಂಗಾರೆ ಒಂದ್ ಸ್ವಲ್ಪ ರಫ್ ಯೂಸ್ ಮಾಡಿರ್ತಾರೆ, ಹಂಗಾರೆ ಒಂದ್ ಸ್ವಲ್ಪ ಸ್ಟೆಬಿಲಿಟಿ ಅವೆಲ್ಲ ಚೆಕ್ ಮಾಡಿ ತಗೊಳ್ಳಿ ಗಾಡಿನ. ಮತ್ತೆ ಇದು 2 ಲೀಟರ್ ಇಂಜಿನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಪವರ್ ಜಾಸ್ತಿನೇ ಇರುತ್ತೆ. ಮತ್ತೆ ನೆಕ್ಸ್ಟ್ ಬಂದು 4 ವಿಂಡೋಗಳನ್ನ ಚೆಕ್ ಮಾಡ್ಕೊಳ್ಳಿ. 4 ವಿಂಡೋ ಮತ್ತೆ ಫ್ರಂಟ್ ಗ್ಲಾಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಏನಾರ ಏರ್ ಗ್ಲಾಸ್ ಇಂದ ಹೊಡೆದಿದ್ಯಾ ಅಂತ. ಅದರಲ್ಲಿ ಗ್ಲಾಸ್ ಅಲ್ಲಿ ಬಾರ್ಕೋಡ್ ನಂಬರ್ ಇರುತ್ತೆ, ಬಾರ್ಕೋಡ್ ಸೀರಿಯಲ್ ನಂಬರ್ ಎಲ್ಲಾನು ಸೇಮ್ ಇದೆ ನೋಡ್ಕೊಳ್ಳಿ. ಎಲ್ಲ ಗ್ಲಾಸ್ಗೂ 6 ಗ್ಲಾಸ್ಗೂ ಸೇಮ್ ಇದ್ರೆ ಓಕೆ, ಏನಾಗಿಲ್ಲ ಅಂತ. ಒಂದೇನಾರು ಚೇಂಜ್ ಆಗಿತ್ತು ಅಂದ್ರೆ ಏನಕ್ಕೆ ಹೊಡೆದೋಗಿದೆ ಅಂತ ಒಂದ್ ಸ್ವಲ್ಪ ಕೇಳಿ ವಿಚಾರಿಸ್ಕೊಂಡು ಆಮೇಲೆ ತಗೊಳ್ಳಿ. ಮತ್ತೆ ಹೊಡೆದಾಗಿರುವಂತ ಜಾಗ ಸ್ವಲ್ಪ ಡೀಪ್ ಆಗಿ ಚೆಕ್ ಮಾಡಿ, ಅಲ್ಲಿ ಏನಾದ್ರು ಟಿಂಕರಿಂಗ್ ಆಗಿದೆ. ಡೋರ್ ಸೈಡ್ ಆಗಿರ್ಬೋದು, ಬ್ಯಾಕ್ ಸೈಡ್ ಆಗಿರ್ಬೋದು, ಫ್ರಂಟ್ ಆಗಿರ್ಬೋದು, ಒಂದ್ ಸ್ವಲ್ಪ ನೀಟಾಗಿ ಚೆಕ್ ಮಾಡಿ. ಫ್ರಂಟ್ ಗ್ಲಾಸ್ ಹೊಡೆದಿದ್ರೆ ಒಂದ್ ಸ್ವಲ್ಪ ನೀಟ್ ಕಂಡೀಷನ್ ಆಗಿ ಚೆಕ್ ಮಾಡಿ. ನಿಮ್ಗೆ ಅಷ್ಟೆಲ್ಲ ಗೊತ್ತಾಗಲ್ಲ ಅಂದ್ರೆ ದಯವಿಟ್ಟು ಯಾವ್ದಾದ್ರು ಒಬ್ಬ ಮೆಕ್ಯಾನಿಕ್ ಕರ್ಕೊಂಡೋಗಿ ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಯಾಕೆಂತಂದ್ರೆ ಒಂದ್ 2,000ಕ್ಕೆಲ್ಲ ಇದ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಲಕ್ಷ ಖರ್ಚಿಗೂ ಬಂದ್ಬಿಡುತ್ತೆ. ಒಂದ್ ಸ್ವಲ್ಪ ಇನ್ನೊಂದು ನೆಕ್ಸ್ಟ್ ಬಂದು ಗಾಡಿನ ಒಂದ್ ಸ್ವಲ್ಪ ಸ್ಟೇರಿಂಗ್ ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗಿ ಸ್ಟೇರಿಂಗ್ ಫುಲ್ ಹೊಡೀರಿ. ಅವಾಗ ಏನಾದ್ರು ಡ್ರೈವ್ ಶಾಫ್ಟ್ ಏನಾರ ಸೌಂಡ್ ಇತ್ತು ಅಂದ್ರೆ ಸೌಂಡ್ ಬರುತ್ತೆ. ಡ್ರೈವ್ ಶಾಫ್ಟ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದನ್ನು ಒಂದ್ 15,000 ಗಂಟ್ಲು ಕಟ್ಸ್ಬೀಳುತ್ತೆ. ಸೊ ಹಂಗಾಗಿ ಅಂದ್ರೆ ಸೌಂಡ್ ಬತ್ತು ಅಂತಂದ್ರೂ ಪ್ರೈಸ್ ಒಂದ್ ಸ್ವಲ್ಪ ಕಮ್ಮಿ ಮಾಡಿಸ್ಕೋಬಹುದು ನೀವು. ಸೊ ಹಂಗಾಗಿ ಹೇಳ್ತಾ ಇರೋದು ನಾನು. ಅಷ್ಟೆಲ್ಲ ಚೆಕ್ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂತಂದ್ರೆ ಒಬ್ಬ ಮೆಕ್ಯಾನಿಕ್ ಯಾರನ್ನ ಕರ್ಕೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ. ಮತ್ತೆ ಇನ್ನು ಫ್ಯೂಚರ್ ಅನ್ನೋದಾದ್ರೆ ಮಾಮೂಲಿ ಇದ್ರಲ್ಲಿ ಎಕ್ಸ್ಟ್ರಾ ಬಂದು ಸನ್ರೂಫ್ ಸಿಗುತ್ತೆ ನಿಮ್ಗೆ, ಕ್ರೂಸ್ ಕಂಟ್ರೋಲ್ ಸಿಗುತ್ತೆ, ಪುಷ್ ಬಟನ್ ಸ್ಟಾರ್ಟ್, ಕೀಲೆಸ್ ಎಂಟ್ರಿ ಎಲ್ಲ ಸಿಗುವಂತದ್ದು. ಮತ್ತೆ ಬೂಟುನು ಎಲೆಕ್ಟ್ರಿಕ್ ಬೂಟೇ ಇರುತ್ತೆ. ಸೊ ಹಂಗಾಗಿ ಇದು ಅವಾಗ್ಲೇನೆ ಒಳ್ಳೆ ಫ್ಯೂಚರ್ ಇರುವಂತ ಗಾಡಿನೇ. ಇದು ಒಳ್ಳೆ ಗಾಡಿ, ಕಂಪ್ನಿ ಮುಚ್ಚಾಗಿಲ್ಲ ಅಂದ್ರೆ ಇವತ್ತಿನ ಮಾರ್ಕೆಟ್ ರೇಟ್ ಅಲ್ಲಿ ಇದು ಕಮ್ಮಿ ಅಂದ್ರೆ ಒಂದು 12 ಲಕ್ಷ ಅಂತ 13 ಲಕ್ಷ ಗಂಟೆ ಇರೋದು. ಬಟ್ ಓನರ್ ಹೇಳ್ತಾ ಇರುವಂತ ಪ್ರೈಸ್ ಬಂದು 5,70,000 ಹೇಳ್ತಾ ಇದಾರೆ. 2017 ಮಾಡಲು. ತಗೊಳ್ಳುವಂತ ಪ್ರೈಸ್ ಏನೇ ಇದು. ಲೋನ್ ಬೇಕಾದ್ರೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ಬೋದು ಅನ್ಸುತ್ತೆ, ಕಂಪ್ನಿ ಕ್ಲೋಸ್ ಆಗಿರೋದ್ರಿಂದ. ಒಂದ್ 5.5 ಗಂಟೆ ಬಂದ್ರೆ ಆರಾಮಾಗಿ ತಗೊಳ್ಳಿ. ಈ ಗಾಡಿ ಏನಾದ್ರು ಬೇಕಿತ್ತು ಅಂದ್ರೆ ಸ್ಕ್ರೀನ್ ಶಾಟ್ ತೆಗ್ದಿ ನಮ್ ಡಿಸ್ಕ್ರಿಪ್ಷನ್ ಅಲ್ಲಿರೋ ಮೇಲ್ ಐಡಿಗೆ ಕಳ್ಸ್ಕೊಡಿ, ನಾವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಳ್ಸ್ಕೊಡ್ತೀವಿ. ಮತ್ತೆ ಇದೇ ರೀತಿ ನೀವು ಯಾವ್ದಾರ ಗಾಡಿ ಕೊಡೋದಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ಕೊಡ್ತೀವಿ. ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.